ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪುಸ್ತಕಗಳು ಕಾದು ಹಾಗೂ ಮ್ಯಾಗ್ಸಿನ್ ಬಂತಂದ್ರೆ ಓದುವಂಥದ್ದು. ಬಾಲ್ಯದಲ್ಲಿ ನಂಗೆ ನೆನಪಿದೆ ಸರ್, ಅದು ಒಂದು ಮನೆಗೆ ಬಂದರೆ ಆ ಒಂದು ಗ್ರಾಮಕ್ಕೆ ಬಂದರೆ ಅದು ಎಲ್ಲ ಮನೆಗಳಿಗೂ ಹೋಗ್ತಿತ್ತು. ಈಗ ನಮ್ಮ ಪೇರೆಂಟ್ಸ್ ಎಲ್ಲ ಹೋಗಿ ತಗೊಂಡು ಬರೋರು ಅಲ್ಲಿಂದ. ಆಗ ನಾವು ಅದನ್ನ ಚಿತ್ರಗಳೆಲ್ಲ ನೋಡ್ತಾ ಇದ್ವಿ. ಆ ಥರ ಇತ್ತು. ಇವತ್ತು ನೋಡಿ ಎಷ್ಟು ಮುಂದುವರೆದಿದ್ದೀವಿ. ನೋಡಿ, ನನಗಿನ್ನೂ ನೆನಪಿದೆ, ಮುಖಸ್ತುತಿ ಅಂದ್ಕೊಳ್ಳೋದು ಬೇಡ, ನಾನು ಹೊಗಳ್ಕೊಳಕ್ಕೆ ಹೇಳ್ತಿಲ್ಲ. ನಮ್ಗೆ ನನ್ನ ರೂಮ್ಗೆ ಒಬ್ಬ ಅಂಚೆಯವನು, ಪೋಸ್ಟ್ ಮ್ಯಾನ್, ಲಿಟ್ರರಿಯಾಗಿ ಒಂದು ಮೂಟೆಗಟ್ಟಲೆ ಫ್ಯಾನ್ ಮೇಲು ಅಂಚೆ ಪತ್ರಗಳ ಅಭಿಮಾನಿಗಳ ಕಾಗದಗಳನ್ನು ಕೆರಿಯರಲ್ಲಿ ತುಂಬ್ಕೊಂಡು ಬರ್ತಿದ್ದ. ತಂದು ಮೂಟೆ ಹಾಕಿ ಹಾಕ್ತಿದ್ದ. ಇದು ಉತ್ಪ್ರೇಕ್ಷೆ ಅಲ್ಲ, ನಾನು ಹೊಗಳೋಕೆ ಹೇಳ್ತಿಲ್ಲ. ಏನು ಸರ್ ನಿಮಗೆ ಕಾಗದ ಯಾವ ಆಫೀಸ್ಗೂ ಕೊಡಬೇಕಾಗಿಲ್ಲ, ನಿಮ್ಗೊಬ್ಬರಿಗೋಸ್ಕರ ನಾನು ಸಿದ್ಧಾರ್ಥ ಲೇಔಟಿಗೆ ಬರಬೇಕು ಇಷ್ಟು ತಗೊಂಡು ಅಂತ. ಅಷ್ಟು ಬರ್ತಿತ್ತು. ಒಡೆದು ಓದಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂದರೆ ಇವತ್ತೇನು ಧಾರಾವಾಹಿ ಪ್ರಪಂಚದ ಓದುಗರು ಪ್ರೇಕ್ಷಕರಿದ್ದಾರೆ, ಅವತ್ತವರೆಲ್ಲ ನಮ್ಮ ಅವತ್ತಿನ ಓದುಗರಾಗಿದ್ದರು. ಆ ದಿನಗಳಲ್ಲಿ ಬಹುಶಃ ನನ್ನ ಕಥೆಗಳು ಶೋಭಾಗ ಆಕರ್ಷಿತವಾಗಿರಬೇಕು. ನನ್ನ ವಿಚಾರಧಾರೆ, ನನ್ನ ಪ್ರತಿಭಟನೆ, ಧೋರಣೆ ಇತ್ಯಾದಿ ಎಲ್ಲ. ಆ ಕಾರಣಕ್ಕೆ 3 ವರ್ಷ ಒಳ್ಳೆಯ ಗೆಳೆತನ ಇತ್ತು. ನಾನು ಹೇಳಿದೆ, ಇದು ಒಂದು ಕ್ಯಾಂಪಸ್ ಲವ್, ತಕ್ಷಣ ಮದುವೆ, ತಕ್ಷಣ ವಿಚ್ಛೇದನ ಆ ಥರ ಅಲ್ಲ, ಆಗಬಾರ್ದು. ಒಳ್ಳೆ ಗೆಳೆಯರಾಗಿರೋಣ. ಮುಂದೆ ನಮಗೆ ನಾವು ಒಬ್ಬರನ್ನೊಬ್ಬರು ನಿಜಕ್ಕೂ ಬಿಟ್ಟಿರೋಕ್ಕಾಗಲ್ಲ ಅನ್ನುವಂಥ ವಿಚಾರ, ಆರ್ಥಿಕ ವಿಚಾರ ಎಲ್ಲ ನೋಡಿಕೊಂಡು ನಾವು ಮುಂದುವರಿಯೋಣ ಅಂತ ಹೇಳಿ ಹಾಗೇ ಇದ್ವಿ. ಆ 3 ವರ್ಷದಲ್ಲಿ ನಮ್ಮ ಪರಸ್ಪರ ತಪ್ಪು ಸರಿಗಳು ಎಲ್ಲ ಚರ್ಚೆ ಮಾಡ್ತಾ ಇದ್ವಿ. ನಂತರ ನಮ್ಮದು ಅಂತರ್ಜಾತೀಯ ವಿವಾಹ, ಸರಳ ವಿವಾಹ, ಒಂದು ಪುಸ್ತಕ ಬಿಡುಗಡೆ, ಒಂದಷ್ಟು ಸಿಹಿ ಹಂಚಿಕೆ, ಅಷ್ಟೇ. ಇಲ್ಲಿ ನಮ್ಮ ನೃಪತುಂಗ ರಸ್ತೆಯಲ್ಲಿರುವಂಥ ಒಂದು ಯವನಿಕ ಒಂದು ಇದಿದೆ, ರಾಜ್ಯ ಯುವಕ ಕೇಂದ್ರ, ಅಲ್ಲಿ ಸರಳವಾಗಿ ಮದುವೆ ಮಾಡಿಕೊಂಡು MA ಆದ 1 ವರ್ಷದ ಮೇಲೆ ಇಬ್ಬರಿಗೂ ತಾತ್ಕಾಲಿಕವಾದ ಕೆಲಸ ಇತ್ತು, ಪಾರ್ಟ್ ಟೈಮ್. ಬಟ್ ಅದರಲ್ಲಿ ನಾವು ಬದುಕಬಲ್ಲವು, ಯಾರದ್ದು ಹಂಗಿಲ್ದೆ ಅಂತ ಅನಿಸ್ತು. ಸೊ ಈ ದೃಷ್ಟಿಯಲ್ಲಿ ಐ ಆಮ್ ಸೋ ಪ್ರೌಡ್. ನನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಾನು ಯಾರ ಹತ್ರ ಬೇಡಲಿಲ್ಲ ಅಂತ, ಯಾವ ಗಾಡ್ ಫಾದರ್ ಹತ್ರ ಕೈ ಚಾಚಲಿಲ್ಲ ಅಂತ, ಮತ್ತು ನನ್ನನ್ನು ನಾನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಕೆಲವು ಗೆಳೆಯರ ಪ್ರೀತಿ ಸಹಕಾರ ಇದೆ, ಇಲ್ಲ ಅಂತಲ್ಲ. ಆದರೆ ಒಂದು ವ್ಯವಸ್ಥಿತವಾಗಿ ನಮ್ಮನ್ನು ಸಾಕೋರು, ಮಾರ್ಗದರ್ಶನ ಮಾಡೋರು ಇರಲಿಲ್ಲ. ನಾನು ಅದನ್ನು ಹೆಮ್ಮೆಯಿಂದ ನಾನೇ ನನ್ನ ಬದುಕನ್ನು ರೂಪಿಸ್ಕೊಂಡೆ ಅಂತ ಹೇಳಲಿಕ್ಕೆ ನನಗೆ ಅದನ್ನು ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಅಹಂಕಾರದಿಂದಲ್ಲ, ಆತ್ಮವಿಶ್ವಾಸದಿಂದ. ಸೊ ಶಿ ಮೇಡ್ ಮೈ ಲೈಫ್, ಶಿ ಕೇಮ್ ಟು ಮೈ ಲೈಫ್.